ಮಂಗಳೂರಿನ ರಕ್ಷಿತಾ ಶೆಟ್ಟಿ ಅವಳನ್ನು ಆ್ಯಕ್ಚುಲಿ ಫಸ್ಟ್ ದಿನವೇ ಹೊರಗಡೆ ಕಳಿಸ್ಬಿಟ್ಟಿದ್ರು. ಅದಕ್ಕೆ ನನಗೆ ಅನಿಸ್ತಾಯಿತ್ತು, ಯಾಕಂದರೆ ಪಾಪ ಚಿಕ್ಕ ಹುಡುಗಿ ಏನೋ ಅರ್ಧಂಬರ್ಧ ಕನ್ನಡ, ಅರ್ಧಂಬರ್ಧ ಹಿಂದಿ, ಅರ್ಧಂಬರ್ಧ ತುಳು ಎಲ್ಲ ಸೇರಿಸಿ ಮಾತಾಡ್ತಾಯಿದ್ಲು. ಒಂಥರ ಚೆನ್ನಾಗಿರೋ ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ಲು. ಅವಳನ್ನು ಯಾಕಪ್ಪ ಕಳಿಸ್ಬಿಟ್ರು ಅಂತ. ಅವಳು ಹೋದ್ಮೇಲೆ ಅವಳು ಆ್ಯಕ್ಚುಲಿ 2-3 ದಿವಸ ಬೋರಿಂಗಾಗೇ ಇತ್ತು. ಬಿಗ್ ಬಾಸ್ ಫಸ್ಟ್ ಸೆಕೆಂಡ್ ಡೇ ಪರವಾಗಿಲ್ಲ, ಥರ್ಡ್ ಡೇ ಫೋರ್ತ್ ಡೇ ಎಲ್ಲ ಫುಲ್ ಬೋರಿಂಗ್ ಆಗಿತ್ತು. ಇವಾಗ ರಕ್ಷಿತಾ ಶೆಟ್ಟಿ ಮತ್ತೆ ಬರ್ತಾ ಇದ್ದಾಳೆ, ಅದು ತುಂಬ ಖುಷಿ. ಯಾಕಂತಂದರೆ ಅಲ್ಲಿ ಒಂದು ಚಿಕ್ಕ ಹುಡುಗಿಯರ ಥರ ಇರೋ ಅವಳು ಇದ್ದರೆ ಒಳ್ಳೆಯದು. ಮಲ್ಲಮ್ಮ ಇದ್ದಾಳೆ, ಮಲ್ಲಮ್ಮನ ಕಳಿಸೋದ್ಬಿಟ್ಟು ಇವಳನ್ನ ಇಟ್ಟಿದ್ದಾರೆ, ಕಳಿಸ್ಬಿಟ್ರು. ಯಾಕಂದರೆ ಮಲ್ಲಮ್ಮ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಏನಿಲ್ಲ ಅವಳಿಗೆ. ಪಾಪ ಬಿಗ್ ಬಾಸ್ ಹೇಳೋದಂತೂ ಎಂಥದ್ದು ಅರ್ಥ ಆಗೋಲ್ಲ. ಏನೋ ಅವಳಿಗೆ ವೋಟ್ ಹಾಕಿದರೆ ಏನೋ ಪಾಪ ವಯಸ್ಸಾದವಳು ಅಂತ ವೋಟ್ ಹಾಕ್ತಾರೆ ಅಷ್ಟೇ. ಅವಳಿಂದ ಅಲ್ಲಿಂದ ಏನು ಎಂಟರ್ಟೈನ್ಮೆಂಟ್ ಇಲ್ಲ. ಆದರೆ ಏನೋ ಆಟಗಳೆಲ್ಲ ಮೊನ್ನೆ ಎಲ್ಲ ಆಡಿದ್ದಾಳೆ, ಪರವಾಗಿಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ದಿಸ್ ಚಾನಲ್. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಅವಳು ವಾಪಸ್ ಬಂದರೆ ಒಳ್ಳೆಯದು, ಏನೋ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರ್ಬೋದು. ಆದರೂ ಅಲ್ಲಿರೋ ಎಲ್ಲರನ್ನು ಬೋರಿಂಗ್ ಆಗ್ತಾಯಿದೆ. ಇಲ್ಲಿ ಸ್ವಲ್ಪ ಇದು ಮಾಡ್ತಾನೆ, ಆದರೆ ಅವನು ಓವರಾಗಿ ಆಡ್ತಾನೆ. ಅದು ಅಷ್ಟೊಂದು ಇದಾಗ್ತಾ ಇಲ್ಲ, ಎಂಟರ್ಟೈನ್ಮೆಂಟ್ ಅನ್ನಿಸ್ತಾ ಇಲ್ಲ. ಆ ಚಂದ್ರಪ್ರಭನು ಡಲ್ ಆಗಿಬಿಟ್ಟಿದ್ದಾನೆ. ಏನು ನಗಿಸ್ತಾನೆ ಅಂದರೆ ಚಂದ್ರಪ್ರಭನು ಡಲ್ಲೇ. ಇವರಿಗೆ ಅದೇನು ಜಂಟಿ ಅಂದ್ಬಿಟ್ಟು 2 ಜನನ ಸಂಗಡ ಹಾಕಿದ್ದಾರೆ. ಆ ಥರ ಅದೆಲ್ಲ ಹಾಕಬಾರ್ದು. ಸುಮ್ಮನೆ ಹುಚ್ಚುಚ್ಚಾಗಿ ಏನೇನೋ ಮಾಡ್ತಾರೆ. ಅದೇ ಜಂಟಿ ಅವೆಲ್ಲ ಕಾನ್ಸೆಪ್ಟೇ ಸರಿ ಇಲ್ಲ ಅನ್ನಿಸ್ತಾ ಇದೆ. ಯಾಕಂತಂದರೆ ಅವರು ಎಲ್ಲ ಕಡೆನೂ ಒಂದೇ ಸಗಡ ಒಳ್ಳೆ ಎತ್ತಿಗೆ ಒಂದು ಇದು ಯಾವುದು ಬೇಲಿ ಹಾರಬಾರ್ದಂತ ಕುಂಟೆ ಕಟ್ಟಿರ್ತಾರೆ. ಆ ಥರ ಎರಡು ಜನ ಕುಂಟೆ ಕಟ್ಕೊಂಡು ಓಡಾಡೋದು, ಅದು ಚೆನ್ನಾಗಿರಲ್ಲ. ಅವ್ರವ್ರ ಪಾಡಿಗೆ ಬಿಟ್ಟರೆ ಚೆನ್ನಾಗಿರುತ್ತೆ ಅನ್ನಿಸುತ್ತೆ. ಈ ಬಿಗ್ ಬಾಸು ಲಾಸ್ಟ್ ಟೈಮು ಸ್ವರ್ಗ ನರಕ ಮಾಡಿದ್ರು, ಏನೇನೋ ಹುಚ್ಚುಚ್ಚು ಕಾನ್ಸೆಪ್ಟನ್ನು ತೆಗಿತಾ ಇರ್ತಾರೆ. ಅವೆಲ್ಲ ಬೇಕಾಗಿರಲಿಲ್ಲ ಆ್ಯಕ್ಚುಲಿ. ಒಂದೊಂದು ಸಲ ಓವರಾಗೇ ಮಾಡ್ತಾರೆ ಈ ಬಿಗ್ ಬಾಸ್ ಅವರು. ಆ ಥರ ಒಬ್ಬೊಬ್ಬರನ್ನೇ ಬಿಟ್ಬಿಟ್ರೆ ಒಳ್ಳೆಯದು. ಜಂಟಿ ಎಲ್ಲ ಏನಕ್ಕೆ ಬೇಕು? ಯಾರಿಗೆ ಓಟ್ ಬಂದಿಲ್ಲ ಅವರನ್ನು ಬೇಕಾದ್ರೆ ಡೇಂಜರ್ ಲೈನಲ್ಲಿ ಇಟ್ಟಿರ್ಬೋದು. ಆ ಥರ ಮಾಡಿದ್ರೆ ಒಳ್ಳೆಯದು. ಆದರೆ ಬಿಟ್ಬಿಟ್ಟು ಈ ಜಂಟಿ ಅಂತ ಅವ್ರಿಗೆ ಬೆಲ್ಟ್ ಕಟ್ಟೋದು, ಅದೇ ನಾಯಿ ಥರ ಬೆಲ್ಟ್ ಕಟ್ಕೊಂಡು ಓಡಾಡಬೇಕು. ಎಷ್ಟೆಷ್ಟೋ ಕೋಟಿಗೆ ಬದುಕಿದಂಥ ನಾಯಿ ಮಾರಿ ಎಷ್ಟೋ ಕೋಟಿ ಮಾಡಿದಂಥ ಯಪ್ಪನು ಅದೇನದು ಚಿಕ್ಕ ಮಕ್ಕಳ ಥರ ಸರಿ ಇರಲ್ಲ ಅವೆಲ್ಲ. ಬಿಗ್ ಬಾಸಿಗೆ ಒಂದೊಂದು ಕಾನ್ಸೆಪ್ಟ್ಗಳು ಉಲ್ಟಾ ಪುಲ್ಟಾ ಕಾನ್ಸೆಪ್ಟ್ಗಳನ್ನೂ ಹಾಕ್ತಾರೆ. ಮತ್ತು ಏನು ಎಂಟರ್ಟೈನ್ಮೆಂಟೇ ಇಲ್ಲ. ಆ್ಯಕ್ಚುಲಿ ಇವಾಗ ಹೋದವರು ಏನು ಎಂಟರ್ಟೈನ್ಮೆಂಟ್ ಶುರುವಾಗಿ ಸಿಗಲಿಲ್ಲ. ಜಗಳ ಒಂದು ಆಡ್ತಾಯಿದ್ದಾರೆ, ಬಂದಿದ್ದೇ ಜಗಳ. ಆ ಟಾಸ್ಕ್ಗಳು ಅಷ್ಟೇನು ಚೆನ್ನಾಗಿರೋ ಟಾಸ್ಕ್ಗಳು ಏನು ಕೊಟ್ಟಿಲ್ಲ ಅವರು. ಎಲ್ಲ ಒಂಥರ ಏನೋ ಬೋರಿಂಗ್ ಆಗ್ತಾಯಿತ್ತು. ನೋಡೋಣ, ರಕ್ಷಿತಾ ಶೆಟ್ಟಿ ಎಲ್ಲ ಮತ್ತು ಸ್ವಲ್ಪ ಚೆನ್ನಾಗಿ ಕೆಲವರನ್ನು ಕಳಿಸ್ಬೇಕು, ಒಳ್ಳೊಳ್ಳೆ ಇದನ್ನು ಕಳಿಸ್ಬೇಕು. ಅದರಲ್ಲಿ ಅಲ್ಲಿ ಜಾಹ್ನವಿ ಮತ್ತು ಪರವಾಗಿಲ್ಲ, ಮತ್ತು ಸ್ವಲ್ಪ ಜನ ಸೀರಿಯಲ್ನವ್ರು ಇದ್ದಾರೆ, ಅವ್ರುಗಳು ಪರವಾಗಿಲ್ಲ. ಉಳಿದವರೆಲ್ಲ ಸ್ವಲ್ಪ ಬೋರಿಂಗ್ ಅನ್ನಿಸ್ತಾ ಇದ್ದಾರೆ. ಜಾಹ್ನವಿ, ಧನುಷ್ ಗೌಡ, ಅಭಿ, ಸ್ಪಂದನ ಸ್ವಲ್ಪ ಪರವಾಗಿಲ್ಲ. ಉಳಿದವರೆಲ್ಲ ಯಾಕೋ ಬೋರಿಂಗ್ ಅನ್ನಿಸ್ತಾ ಇದ್ದಾರೆ. ಹೊಸ ಕಂಟೆಸ್ಟೆಂಟ್ಸ್ನ ಕರೆಯೋದು ಒಳ್ಳೆಯದು. ರಕ್ಷಿತಾ ಶೆಟ್ಟಿ ಮತ್ತು ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾಳೆ. ನೋಡೋಣ ಏನೇನು ಎಂಟರ್ಟೈನ್ಮೆಂಟು ಜಗಳಗಳು ಅಂತ. ಕಿಚ್ಚ ಸುದೀಪ್ ಅವರು ನಿನ್ನೆ ಅವ್ರನ್ನ ಕರೆದು ಮಾತಾಡಿಸಿದ್ದಾರೆ. ನೋಡೋಣ ಇವತ್ತು ಬಂದುಬಿಟ್ಟು ಏನೇನು ಮಾಡ್ತಾಳೆ ಅಂತ. ಸ್ವಲ್ಪ ಎಂಟರ್ಟೈನ್ಮೆಂಟ್ ಆದರೂ ಇರುತ್ತೆ. ಆ್ಯಕ್ಚುಲಿ ಫಸ್ಟ್ ಸೆಕೆಂಡ್ ಡೇ ಬಿಟ್ಟು ಆಮೇಲೆ ಒಂಚೂರು ಎಂಟರ್ಟೈನ್ಮೆಂಟ್ ಆಗಿಲ್ಲ. ಇವಾಗಾದರೂ ಆಗುತ್ತೆ, ನೋಡೋಣ. ಬೇರೆ ಕಂಟೆಸ್ಟೆಂಟ್ಸ್ ಬಂದರೆ ಒಳ್ಳೆಯದು.